ಗಳಿದ್ದಾರೆ, ಸಭೆಯಲ್ಲಿ ಸುಮಾರು ವಿಶ್ವಾಸಿಗಳಿದ್ದಾರೆ. ಯೇಸುವಿಗೆ ಅದೆಲ್ಲ ವಿಷಯ ಅಲ್ಲ. ಯೇಸುವಿಗೆ ವಿಷಯ ಗೊತ್ತಾ? ನಿರೀಕ್ಷೆ ನಷ್ಟಪಟ್ಟಂತವನನ್ನೇ ದೇವರು ಹುಡುಕೋದು. ಹಲ್ಲೆಲೂಯಾ. ನನಗೆ ಗೊತ್ತಿಲ್ಲ ಎಷ್ಟು ಜನ ವಾಕ್ಯ ಅರ್ಥ ಆಗ್ತಿದೆ ಅಂತ. ಆಮೇಲೆ ನಿರೀಕ್ಷೆನೇ ಇಲ್ಲ. ಆಮೇಲೆ ಸಭೆಗೆ ಬರ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಉಪವಾಸ ಮಾಡಿ ಎಲ್ಲ ಮಾಡ್ತೇವೆ, ಎಲ್ಲೋ ನಮ್ಮ ಒಳಗಡೆ ನಿರೀಕ್ಷೆ ಸತ್ತೋಗಿದೆ. ನಿನ್ನ ಫ್ಯೂಚರ್ ನಲ್ಲಿರುವಂತಹ ನಿನ್ನ ನಿರೀಕ್ಷೆ ಸತ್ತೋಗಿದೆ. ಆಮೇಲೆ ಇವತ್ತು ಆ ತರ ವ್ಯಕ್ತಿ ನೀನಾದರೆ ಆಮೇಲೆ ಸ್ತೋತ್ರ ಮಾಡ್ತಾ ಇದ್ದೆ. ಆಮೇಲೆ ನಿನ್ನನ್ನೇ ಹುಡುಕಿಕೊಂಡು ಬರ್ತಾ ಇರೋದು ಯೇಸುವಿಗೆ ಬೇರೆ ಯಾರು ವಿಷಯ ಅಲ್ಲ. ಅಲ್ಲಿರುವಂತಹ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವ್ರ ವಿಷಯವಲ್ಲ. ಯೇಸುವಿಗೆ ವಿಷಯ ಯಾರು ಗೊತ್ತಾ? ನಿರೀಕ್ಷೆ ಇಲ್ಲದಂತೆ ಮಲಗಿರುವಂತ ನಿನ್ನವೇ ವಿಷಯ. ನಿರೀಕ್ಷೆ ಇಲ್ಲದಂತೆ ನನಗೆ ವ್ಯತ್ಯಾಸ ಆಗುತ್ತಾ, ನನಗೆ ಬಿಡುಗಡೆ ಆಗುತ್ತಾ, ನನಗೆ ಸೌಖ್ಯ ನಡೆಯುತ್ತಾ, ನನ್ನ ಮನೆ ಸರಿಯಾಗುತ್ತಾ, ನನ್ನ ಮಕ್ಕಳು ಸರಿಯಾಗ್ತಾರ, ನನ್ನ ಜೀವಿತ ಸರಿಯಾಗ್ತದ.